ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಆನ್ಸರ್ ಮಾಡ್ತಕ್ಕಂಥ ನಮಸ್ಕಾರಗಳು. ಈಗ ನಾವು ಹಿಂದಿನ ಕ್ಲಾಸಿನಲ್ಲಿ ಏನ್ ನೋಡಿದೀವಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಆಡಳಿತ ವ್ಯವಸ್ಥೆಯನ್ನು ನೋಡಿದೀವಿ ಮತ್ತು ಆತನ ಸಾಧನೆಗಳನ್ನು ಕೂಡ ನಾವು ನೋಡ್ತಾ ಬಂದಿದೀವಿ. ವಿದ್ಯಾರ್ಥಿಗಳ ಈಗ ನೆಕ್ಸ್ಟ್ ಮುಂದುವರೆದ ಭಾಗವಾಗಿರ್ತಕ್ಕಂಥ ಮುಂದುವರೆದಂತ ಅರಸರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಮ್ಮಡಿ ಪುಲಿಕೇಶಿ ಯಾವಾಗ ಬಾದಾಮಿಯನ್ನು ಕಳ್ಕೊಂಡ ಮೇಲೆ ಪಲ್ಲವರ ಪಾಲವಾಗಿ ಅಂದ್ರ ಪಲ್ಲವರ ಅಧೀನದಲ್ಲಿ ಹೋಗಿರ್ತಕ್ಕಂಥ ವಾತಾಪಿಯನ್ನ 13 ವರ್ಷಗಳ ಕಾಲ 1ನೇ ನರಸಿಂಹವರ್ಮ ಏನು ಆಡಳಿತ ಮಾಡ್ತಾ ಇದ್ದ, ಅವನ ಆಡಳಿತವನ್ನು ಕೊನೆಗಾಣಿಸಿ ಮತ್ತೆ ಪುನಃ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಅರಸ ಯಾರು ಅಂತಂದ್ರೆ 1ನೇ ವಿಕ್ರಮಾದಿತ್ಯ ಅಂತೇಳಿ ಬರ್ತಾನೆ. 1ನೇ ವಿಕ್ರಮಾದಿತ್ಯ ಅಂತೇಳಿ ಬರ್ತಾನೆ. 1ನೇ ವಿಕ್ರಮಾದಿತ್ಯ ಅಂತೇಳಿ ಬರ್ತಾನೆ. ಈತ ಆಡಳಿತ ಮಾಡಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಈತನ ಆಡಳಿತ ಅವಧಿಯನ್ನ ನಾವು ನೋಡ್ತಾ ಹೋದಾಗ ಈತನ ಆಡಳಿತ ಅಂದ್ರೆ ಬೇರೆ ಬೇರೆ ಅರಸರೆಲ್ಲಾನು ಬಂದಿರ್ತಾರೆ. ಅಂದ್ರ ಈ ಇಮ್ಮಡಿ ಪುಲಿಕೇಶಿಯ ಮಕ್ಕಳು ಬಹಳ ಜನ ಆಡಳಿತ ಮಾಡಿದ್ರು, ಅವರೆಲ್ಲ ಅಸಮರ್ಥರಾಗಿದ್ರು. ಆದ್ರ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಆಗ್ಲಿಲ್ಲ. ಆದ್ರ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದಂತ ಅರಸ ಯಾರಂದ್ರ 1ನೇ ವಿಕ್ರಮಾದಿತ್ಯ. ಈತ ಆಡಳಿತ ಮಾಡಿದ 655ರಿಂದ 681ರವರೆಗೆ ಆಡಳಿತವನ್ನು ಮಾಡ್ತಾನೆ. ಕ್ರಿಸ್ತ ಶಕ 681ರವರೆಗೆ ಆಡಳಿತವನ್ನು ಮಾಡ್ತಾನೆ. ಈತ ಏನಾಗಿದ್ದಪ್ಪ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಮಗನಾಗಿದ್ದ. ಯಾರ ಮಗನಾಗಿದ್ದ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮಗನಾಗಿದ್ದ. ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಅರಸನಾಗಿದ್ದ. ಈತ ಆಡಳಿತಕ್ಕೆ ಬಂದಾಗ ಯಾರು ಅಂದ್ರೆ 1ನೇ ವಿಕ್ರಮಾದಿತ್ಯ ಆಡಳಿತಕ್ಕೆ ಬಂದಾಗ ಪಲ್ಲವರ ಅರಸರನ್ನ ಸಂಪೂರ್ಣವಾಗಿ ಸೋಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾವ ಅರಸರನ್ನ ಸೋಲಿಸ್ತಾನು ಅಂದ್ರೆ ಪಲ್ಲವರ ಅರಸನಾಗಿರ್ತಕ್ಕಂಥ 1ನೇ ನರಸಿಂಹವರ್ಮನನ್ನು ಸೋಲಿಸ್ತಾನೆ. 1ನೇ ನರಸಿಂಹವರ್ಮನ ಸೋಲಿಸ್ತಾನೆ. ಯಾಕಂದ್ರೆ ಆತನೇ ಬಲಿಷ್ಠನಾಗಿದ್ದ. ಆಮೇಲೆ 1ನೇ ನರಸಿಂಹವರ್ಮನ ನಂತರ ಮತ್ತೊಬ್ಬ ಅರಸನನ್ನ 2ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. 2ನೇ ಮಹೇಂದ್ರವರ್ಮ ಎಲ್ಲ ಪಲ್ಲವರ ಅರಸರಿವರು. 2ನೇ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಆಮೇಲೆ ಈತ ನಂದಿವರ್ಮನನ್ನ ಸೋಲಿಸ್ತಾನೆ. ಜೊತೆಗೆ ಈತ 1ನೇ ಪರಮೇಶ್ವರನನ್ನ ಸೋಲಿಸ್ತಾನೆ. ನೋಡ್ರಿ ಎಷ್ಟು ಜನರನ್ನು ಏಕಕಾಲಕ್ಕೆ ಸೋಲಿಸಕ್ ಪ್ರಯತ್ನ, ಒಬ್ಬರ ಗಂಟೆ ಒಬ್ಬರು ಸೋಲಿಸ್ತಾನೆ. 1ನೇ ಪರಮೇಶ್ವರನನ್ನ ಸೋಲಿಸ್ತಾನೆ. 1ನೇ ಪರಮೇಶ್ವರ ಹೀಗೆ ಅನೇಕ ಎಲ್ಲ ಸರ್ವವಾಗಿರ್ತಕ್ಕಂಥ ಪಲ್ಲವರ ಅರಸರನ್ನ ಸಂಪೂರ್ಣವಾಗಿ ಸೋಲಿಸಿ ಮತ್ತೊಮ್ಮೆ ಬಾದಾಮಿಯನ್ನ ಅವರ ವಶದಲ್ಲಿರ್ತಕ್ಕಂಥ ವಾತಾಪಿಯನ್ನ ವಶಪಡಿಸಿಕೊಂಡು ಮತ್ತೊಮ್ಮೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಅರಸ ಯಾರಂದ್ರೆ 1ನೇ ವಿಕ್ರಮಾದಿತ್ಯ. ಹಾಗಾದ್ರೆ ಸರ್ ಇದು ಹೆಂಗ್ ಗೊತ್ತಾಗ್ತದ್ರಿ ಅಂದ್ರೆ ಇವರನ್ನ ಸೋಲಿಸಿ ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅಂತ ಹೇಳುವ ಶಾಸನ ಯಾವುದು ಅಂದ್ರೆ ಹೈದರಾಬಾದ್ ಶಾಸನದಿಂದ ನಮಗೆ ತಿಳಿದು ಬರ್ತದ. ಹೈದರಾಬಾದ್ ಶಾಸನದಲ್ಲಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಪಲ್ಲವರ ಅರಸರನ್ನ ಸೋಲಿಸಿ ಮತ್ತೊಮ್ಮೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಅರಸ ಯಾರಂದ್ರೆ 1ನೇ ವಿಕ್ರಮಾದಿತ್ಯ. ಮತ್ತೊಮ್ಮೆ ವಾತಾಪಿಯನ್ನ ವಶಪಡಿಸಿಕೊಂಡ ಅಂತಕ್ಕಂಥದನ್ನ. ಹಾಗಾಗಿನೇ ಈತ ಏನ್ ಮಾಡ್ತಾನೋ ಅಂದ್ರೆ ಮತ್ತೊಮ್ಮೆ ಈ ಬಾದಾಮಿ ಚಾಲುಕ್ಯರ ಗತವೈಭವವನ್ನು ಸಾರ್ತದ. ಇದೇ ಶಾಸನನೇ ಯಾರ ಸಾಧನೆ ಕೂಡ ಹೇಳ್ತದ್ರಿ ಅಂದ್ರ ಈ 1ನೇ ವಿಕ್ರಮಾದಿತ್ಯನ ಸಾಧನೆಗಳ ಕುರಿತನ್ನು ಹೇಳ್ತದ. ಯಾಕಂದ್ರೆ ಇವರೆಲ್ಲರನ್ನ ಸೋಲಿಸಿರ್ತಕ್ಕಂಥ ಅರಸ, ಅವರ ಸಾಧನೆಗಳನ್ನ ಹೇಳ್ತಕ್ಕಂಥದ್ದು. ಇವರೆಲ್ಲರನ್ನ ಸೋಲಿಸಿ ಈ ಲಾಸ್ಟಿಗೆ ಈ ಪರಮೇಶ್ವರನನ್ನ ಕೊಲೆ ಮಾಡಿ ಮತ್ತೊಮ್ಮೆ ಏನ್ ಮಾಡ್ತಾನಂದ್ರ ಬಾದಾಮಿ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನು ಮಾಡ್ತಾನೆ. ಈತ ಏನ್ ಮಾಡ್ತಾನೋ ಅಂದ್ರೆ ಇದೇ ಹೈದರಾಬಾದ್ ಶಾಸನ ಏನ್ ಹೇಳ್ತದ ಅಂದ್ರೆ ಈತ 3 ಸಮುದ್ರದವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ ಅಂತ ಹೇಳ್ತಾರ. ವಿಸ್ತರಣೆ ಮಾಡಿದ ಅಂತ ಹೇಳ್ತಕ್ಕಂಥ ಶಾಸನ ಕೂಡ ಯಾವುದು ಅಂದ್ರ ಹೈದರಾಬಾದ್ ಶಾಸನ. 3 ಸಾಮ್ರಾಜ್ಯ ಅಂದ್ರೆ 3 ಸಮುದ್ರಗಳವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ ಅಂತ ಹೇಳ್ತದ. ನಿಮ್ಗೆ ಗೊತ್ತಿರ 3 ಸಾಮ್ರಾಜ್ಯ ಅಂತ ನಿಮ್ಗೆ ಅರ್ಥ ಆಗ್ತದೆ. ಒಂದ್ ಕಡೆ ಭಾರತದ, ಒಂದ್ ಕಡೆ ಏನಾಗ್ತದೆ ಅರಬ್ಬಿ ಸಮುದ್ರ, ಇನ್ನೊಂದ್ ಕಡೆ ಹಿಂದೂ ಮಹಾಸಾಗರ, ಇನ್ನೊಂದ್ ಕಡೆ ಯಾವ್ದಾದ್ರ ಬಂಗಾಳ ಕೊಲ್ಲಿ. ಈ 3 ಸಮುದ್ರದ ಅಖಂಡವಾದಂತ ಪ್ರದೇಶವು ಯಾರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳ್ತಾರೋ ಅಂದ್ರೆ ಈ 1ನೇ ವಿಕ್ರಮಾದಿತ್ಯ. ಅದು ಹೇಳುವ ಶಾಸನ ಯಾವುದು ಅಂದ್ರೆ ಹೈದರಾಬಾದ್ ಶಾಸನದೊಳಗೆ ಬರ್ತದ. ಹಾಗಾಗಿ ಈತ ಒಬ್ಬ ಸಾಧಕನಾಗಿರುವಂತ ಮತ್ತು ಒಬ್ಬ ದಿಗ್ವಿಜಯ ಶಾಲಿಯಾಗಿರ್ತಕ್ಕಂಥ 1ನೇ ವಿಕ್ರಮಾದಿತ್ಯನಿಗೆ ದೀಕ್ಷೆಯನ್ನು ಕೊಡ್ತಕ್ಕಂಥ ಒಬ್ಬ ಗುರು ಇದ್ದ. ಯಾವ ದೀಕ್ಷೆಯನ್ನು ಕೊಡ್ತಾರ ಅಂದ್ರೆ ಈತನಿಗೆ ಶೈವ ದೀಕ್ಷೆಯನ್ನು ಕೊಡ್ತಾರೆ.
ಶೈವ ದೀಕ್ಷೆಯನ್ನು ಪಡೆದುಕೊಳ್ತಾನೆ. ಆ ಶೈವ ದೀಕ್ಷೆಯನ್ನ ಪಡೆದುಕೊಂಡಿರ್ತಕ್ಕಂತ ಅರಸ ಯಾರಂದ್ರೆ ಮೊದಲನೇ ವಿಕ್ರಮಾದಿತ್ಯ. ಪಲ್ಲವರ ಅರಸರಲ್ಲಿ ಶೈವ ಧರ್ಮವನ್ನ ಅನುಸರಿಸಿ ಅದರ ದೀಕ್ಷೆಯನ್ನು ಪಡೆದಂತ ಅರಸ ಯಾರಂದ್ರೆ ಒಂದನೇ ವಿಕ್ರಮಾದಿತ್ಯ. ಇವರೆಲ್ಲ ಮೂಲತಃವಾಗಿ ವೈದಿಕೀಯ ಧರ್ಮದವ್ರು, ಗೊತ್ತಿರಲಿ ನಿಮಗೆ. ಆಮೇಲೆ ಅವರು ಕೆಲವೊಂದು ಅರಸರು ಶೈವ ಧರ್ಮವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಆಮೇಲೆ ವೈಷ್ಣವ ಧರ್ಮವನ್ನು ಅನುಸರಿಸಿದ್ದಾರೆ. ಈಗ ಬೇರೆ ಬೇರೆ ಧರ್ಮಗಳನ್ನು ಅನುಸರಿಸ್ತಾ ಹೋಗಿರ್ತಕ್ಕಂಥ ಎಲ್ಲ ಇವರ ಸಾಮ್ರಾಜ್ಯದಲ್ಲಿ ಸರ್ವ ಧರ್ಮಗಳಿಗೆ ಸಮಾನ ಪಾಲನ್ನು ಕೊಟ್ಟಿರ್ತಕ್ಕಂಥ ಅರಸರು. ಹಾಗಾದ್ರೆ ಶೈವ ಧರ್ಮವನ್ನ ಅಥವಾ ಶೈವ ಧರ್ಮದ ದೀಕ್ಷೆಯನ್ನ ನೀಡಿದಂತ ಒಬ್ಬ ಗುರು ಇದ್ದ. ಆತ ಯಾರಂದ್ರ ಸುದರ್ಶನಾಚಾರ್ಯ ಅಂತೇಳಿ. ಯಾವ ಗುರು ಈತನಿಗೆ ಕೊಡ್ತಾರೋ ಅಂದ್ರೆ ಸುದರ್ಶನಾಚಾರ್ಯ. ಈ ಸುದರ್ಶನಾಚಾರ್ಯ ಅನ್ನತಕ್ಕಂಥ ಅರಸ ಗುರು. ಈ ಸುದರ್ಶನ ಅಂತಕ್ಕಂಥ ಗುರು ಯಾವ ದೀಕ್ಷೆ ಕೊಡ್ತಾನಂದ್ರೆ ಈತನಿಗೆ ಶೈವ ದೀಕ್ಷೆಯನ್ನು ಕೊಡ್ತಾನೆ. ಶೈವ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಅರಸ. ಈತನಿಗೆ ಒಂದು ಅತ್ಯಂತ ಪ್ರೀತಿಯ ಒಂದು ಕುದುರೆ ಇತ್ತು. ಯಾರ ಕುದುರೆ ಅಂದ್ರೆ ಒಂದನೇ ವಿಕ್ರಮಾದಿತ್ಯನ ಕುದುರೆ. ಈತನಿಗೆ ಅತ್ಯಂತ ಪ್ರಮುಖವಾದಂತ ಕುದುರೆ ಇತ್ತು. ಆ ಕುದುರೆ ಹೆಸರು ಏನಂದ್ರ ಚಿತ್ರಕಂಠ ಅಂತಕ್ಕಂಥದ್ದು ಕುದುರೆ ಯಾರ್ದಾಗಿತ್ತು ಅಂತಂದ್ರೆ ಅದು ಈ ಒಂದನೇ ವಿಕ್ರಮಾದಿತ್ಯನ ಕುದುರೆ ಹೆಸರಾಗಿತ್ರಿ. ಆ ಕುದುರೆಯನ್ನ ಅತ್ಯಂತ ಪ್ರೀತಿಯಿಂದ ಏನ್ ಮಾಡಿದ ಅಂದ್ರ ಈತ ಬಳಸ್ತಾ ಇದ್ದ. ಈತನಿಗೂ ಕೂಡ ಅನೇಕ ಬಿರುದುಗಳನ್ನು ಕೂಡ ನಾವು ನೋಡ್ತೀವಿ. ಈತನಿಗಿರ್ತಕ್ಕಂಥ ಬಿರುದುಗಳು ರಣರಸಿಕ ಅನ್ನತಕ್ಕಂಥ ಬಿರುದಿತ್ತು ಇವನಿಗೆ. ರಣರಸಿಕ ಅನ್ನತಕ್ಕಂಥ ಒಂದು ಪ್ರಸಿದ್ಧವಾದಂತ ಬಿರುದು ಯಾರಿಗೆ ಅಂತಂದ್ರೆ ಈ ಒಂದನೇ ವಿಕ್ರಮಾದಿತ್ಯನಿಗೆ. ಬರೀ ರಣರಸಿಕ ಅನ್ನೋರು ಈತನಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬಿರುದು ಅದು ರಣರಸಿಕ. ಆಮೇಲೆ ಈತನಿಗೆ ಪರಮೇಶ್ವರ ಅನ್ನತಕ್ಕಂಥ ಒಂದು ಬಿರುದಿತ್ತು. ಪರಮೇಶ್ವರ ಇವೆಲ್ಲ ಬಿರುದ್ರಿ. ರಣರಸಿಕ ಮತ್ತು ಪರಮೇಶ್ವರ ಅನ್ನತಕ್ಕಂಥ ಬಿರುದನಿತ್ತು. ಇನ್ನೊಂದು ಶ್ರೀವಲ್ಲಭ, ಅವೆಲ್ಲ ಕಾಮನ್ ಆಗಿರ್ತಕ್ಕಂಥ ಬಿರುದುಗಳು. ಶ್ರೀವಲ್ಲಭ ಅನ್ನತಕ್ಕಂಥ ಬಿರುದಿತ್ತು. ಇನ್ನೊಂದು ಅತಿ ಇಂಪಾರ್ಟೆಂಟ್ ಆದ ಅನಿವಾರಿತ ಅನ್ನತಕ್ಕಂಥ ಬಿರುದಿತ್ತು. ಅನಿವಾರಿತ ಅಂತಕ್ಕಂಥ ಕೂಡ ಒಂದು ಬಿರುದನ್ನ ನಾವು ಯಾರು ನೋಡ್ತೀವಿ ಅಂದ್ರೆ ಒಂದನೇ ವಿಕ್ರಮಾದಿತ್ಯನ ನೋಡ್ತೀವಿ. ಒಂದನೇ ವಿಕ್ರಮಾದಿತ್ಯನ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಯಾರು ಅಂದ್ರೆ ಒಂದನೇ ವಿಕ್ರಮಾದಿತ್ಯ ಅಂತೇಳಿ ನಾವು ನೋಡ್ತೀವಿ. ಈತನಿಗೆ ಕೂಡ ಒಬ್ಬಳು ರಾಣಿ ಇದ್ದು. ಯಾರಿಗೆ ಅಂತಂದ್ರೆ ಒಂದನೇ ವಿಕ್ರಮಾದಿತ್ಯನಿಗೆ. ಆ ರಾಣಿ ಯಾವಳು ಅಂದ್ರೆ ಈ ಗಂಗಮಣಿತನದ ಅರಸ, ಗಂಗಮಣಿತನದ ರಾಜನ ಮಗಳಾಗಿರ್ತಕ್ಕಂಥ ಗಂಗಮಣಿತನದ ರಾಣಿ ಯಾರಾಗಿದ್ರು ಅಂದ್ರ ಗಂಗಾ ಮಹಾದೇವಿ. ಈ ಗಂಗಾ ಮಹಾದೇವಿಯನ್ನ ಯಾರ ವಿವಾಹವಾಗಿದ್ರು ಅಂತಂದ್ರೆ ಈ ಒಂದನೇ ವಿಕ್ರಮಾದಿತ್ಯ ವಿವಾಹವಾಗಿದ್ದ. ಯಾಕಂದ್ರೆ ಇವಳು ಯಾವ ಮನೆತನದ ರಾಜಕುಮಾರಿ ಅಂತಂದ್ರೆ ಗಂಗಮಣಿತನದ ರಾಜಕುಮಾರಿ ಗಂಗಾ ಮಹಾದೇವಿಯನ್ನ ಏನಾಗಿದ್ದ ಅಂದ್ರ ವಿವಾಹವಾಗಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದನೇ ವಿಕ್ರಮಾದಿತ್ಯ ಆಡಳಿತವನ್ನು ಸುಭದ್ರವಾಗಿ ಆಡಳಿತವನ್ನು ಮಾಡ್ತಾ ಹೊರಟಿದ್ದ. ಆದ್ರೆ ಆಡಳಿತವನ್ನು ಮಾಡ್ತಾ ಈತ ಅಕಾಲಿಕವಾಗಿ ಮರಣ ಹೊಂದಿದ ಮೇಲೆ ಈ ಭವ್ಯ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡಿದಂತ ಅರಸನಾಗಿರ್ತಕ್ಕಂಥ ಒಂದನೇ ವಿಕ್ರಮಾದಿತ್ಯನಿಗೆ ಒಬ್ಬ ಮಗನಿದ್ದ. ಆತನೇ ಯಾರು ಅಂದ್ರ ವಿನಯಾದಿತ್ಯ. ಈತನ ಮಗನೇ ಯಾರಂದ್ರ ವಿನಯಾದಿತ್ಯ ಅಂತಕ್ಕಂಥ ಈತನ ಮಗನಿದ್ದ. ಯಾರ ಮಗ ರೀ ವಿನಯಾದಿತ್ಯ? ಒಂದನೇ ವಿಕ್ರಮಾದಿತ್ಯನ ಮಗ. ಆ ತಂದೆಯ ಅಕಾಲಿಕ ಮರಣ ಹೊಂದಿದ ಮೇಲೆ ಮತ್ತೊಮ್ಮೆ ಭವ್ಯ ತಂದೆಯ ಸಾಮ್ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಒಬ್ಬ ಬಲಿಷ್ಠನಾಗಿರ್ತಕ್ಕಂಥ ಮಗ ಆಡಳಿತಕ್ಕೆ ಬರ್ತಾನೆ. ಯಾರ ನಂತರ ಮಗ ಆಡಳಿತಕ್ಕೆ ಬರ್ತಾನಂದ್ರೆ ಒಂದನೇ ವಿಕ್ರಮಾದಿತ್ಯನ ನಂತರ ಆಡಳಿತಕ್ಕೆ ಬಂದಿರತಕ್ಕಂಥ ಅರಸನೇ ಯಾರಂದ್ರ ವಿನಯಾದಿತ್ಯ. ನೋಡ್ರಿ, ಇಮ್ಮಡಿ ಪುಲಿಕೇಶಿಯ ನಂತರ ಆಡಳಿತಕ್ಕೆ ಬಂದಂತ ಮಗ ಯಾರು ಅಂದ್ರೆ ಒಂದನೇ ವಿಕ್ರಮಾದಿತ್ಯ. ಒಂದನೇ ವಿಕ್ರಮಾದಿತ್ಯನ ನಂತರ ಆಡಳಿತಕ್ಕೆ ಬಂದತಕ್ಕಂಥ ಆತನ ಮಗ ಯಾರು ಅಂದ್ರ ವಿನಯಾದಿತ್ಯ. ಚೆನ್ನಾಗಿ ಬರ್ಕೋರ್ಯ, ವಿನಯಾದಿತ್ಯ. ಈತ ಆಡಳಿತಕ್ಕೆ ಬರ್ತಾನೆ. ಈತನ ಆಡಳಿತ ಎಲ್ಲಿಂದ ಅಂದ್ರೆ ಕ್ರಿಸ್ತ ಶಕ 681ರಿಂದ 696. 681ರಿಂದ 696ರವರೆಗೆ ಆಡಳಿತವನ್ನು ಯಾರು ಮಾಡ್ತಾರು ಅಂತಂದ್ರೆ ಈ ವಿನಯಾದಿತ್ಯ ಅನ್ನತಕ್ಕಂಥ ಅರಸ ಆಡಳಿತವನ್ನು ಮಾಡ್ತಾನೆ. ಈತ ಯಾರ ಮಗ ಅಂದ್ರೆ ಒಂದನೇ ವಿಕ್ರಮಾದಿತ್ಯನ ಮಗ. ಈತ ಯಾರ ಮಗ ರೀ ಅಂದ್ರೆ ಒಂದನೇ ವಿಕ್ರಮಾದಿತ್ಯನ ಮಗ. ಒಂದನೇ ವಿಕ್ರಮಾದಿತ್ಯನ ಮಗ ಯಾರು ಅಂತಂದ್ರೆ ಈ ವಿನಯಾದಿತ್ಯ. ಈತನ ಮಗ ಯಾರು ಅಂದ್ರೆ ವಿನಯಾದಿತ್ಯ, ಒಂದನೇ ವಿಕ್ರಮಾದಿತ್ಯನ ಮಗನಾಗಿದ್ದ. ಈತ ಆಡಳಿತಕ್ಕೆ ಬಂದಾಗ ಅನೇಕ ಬಿರುದುಗಳೊಂದಿಗೆ ಆಡಳಿತಕ್ಕೆ ಬರ್ತಾನೆ.
ಈತನಿಗಿರುವಂತ ಪ್ರಮುಖವಾಗಿರ್ತಕ್ಕಂಥ ಬಿರುದುಗಳು ಯಾವಂದ್ರೆ ರಾಜಾಶ್ರಯ ಅಂತಕ್ಕಂಥ ಬಿರುದಿತ್ತು ಇವನಿಗೆ. ಈತ ಬಿರುದುಗಳೊಂದಿಗೆ ಆಡಳಿತಕ್ಕೆ ಬರ್ತಾನೆ. ರಾಜಾಶ್ರಯ ಅಂತಕ್ಕಂಥ ಬಿರುದಿತ್ತು. ಯುದ್ಧ ಮಲ್ಲ ಅಂತಕ್ಕಂಥ ಬಿರುದಿತ್ತು ಇವನಿಗೆ. ಅತ್ಯಂತ ಪ್ರಮುಖವಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು ಯುದ್ಧ ಮಲ್ಲ. ಯುದ್ಧ ಮಲ್ಲ ಅಂತಕ್ಕಂಥ ಬಿರುದಿತ್ತು. ಇನ್ನೊಂದು ಬಿರುದು ಯಾವ್ದಾಗಿತ್ತು ಅಂದ್ರ ಇಲ್ಲಿ ಗೊತ್ತಿರಲಿ ನಿಮಗೆ. ಇನ್ನೊಂದು ನೃಪಾಂಕುಶ ಅಂತಕ್ಕಂಥ ನೋಡ್ರಿ, ನೃಪಾಂಕುಶ. ನೃಪಾಂಕುಶ ಇಲ್ಲಿ ಬರೀತು ನೋಡ್ರ, ನೃಪಾಂಕುಶ. ಇದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಇವು ಯಾರ ಬಿರುದುಗಳಾಗಿದ್ದು ಅಂತಂದ್ರೆ, ಇವು ಯಾರ ಬಿರುದುಗಳಾಗಿದ್ದು ಅಂದ್ರ ವಿನಯಾದಿತ್ಯನ ಬಿರುದುಗಳು. ಯಾವ್ಯಾವು? ರಾಜಾಶ್ರಯ, ಯುದ್ಧ ಮಲ್ಲ, ನೃಪಾಂಕುಶ ಅಂತಕ್ಕಂಥ ಬಿರುದುಗಳನ್ನ ಯಾರು ಪಡೆದುಕೊಂಡಿದ್ರು ಅಂತಂದ್ರೆ ಈ ವಿನಯಾದಿತ್ಯ. ರಾಜಾಶ್ರಯ, ಯುದ್ಧ ಮಲ್ಲ, ನೃಪಾಂಕುಶ ಅಂತಕ್ಕಂಥ ಬಿರುದುಗಳನ್ನ ಈ 1ನೇ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ವಿನಯಾದಿತ್ಯ ಆ ಬಿರುದುಗಳೊಂದಿಗೆ ಆಡಳಿತಕ್ಕೆ ಬರ್ತಾನೆ. ಬಿರುದುಗಳೊಂದಿಗೆ ಆಡಳಿತಕ್ಕೆ ಬರ್ತಾನೆ. ಮತ್ತು ಈ ಅರಸ ಹೇಗಾಗಿದ್ದ ಅಂದ್ರೆ ತಂದೆಯ ಮಾಡಿಟ್ಟಿರುವಂತ ಅಂದ್ರೆ ತಂದೆ ಸಾಮ್ರಾಜ್ಯವನ್ನ ತಾನು ತನ್ನ ತಂದೆಯಾಗಿರ್ತಕ್ಕಂಥ 1ನೇ ವಿಕ್ರಮಾದಿತ್ಯ ಆತ ವಿಸ್ತರಣೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯವನ್ನ ಈತ ಏನ್ ಮಾಡ್ತಾನಂದ್ರೆ ಅದನ್ನು ಉಳಿಸೋದಕ್ಕಾಗಿನೇ ಪ್ರಯತ್ನವನ್ನು ಮಾಡ್ತಾನೆ. ಉಳಿಸೋದಕ್ಕಾಗಿನೇ ಪ್ರಯತ್ನ ಮಾಡ್ತಾನೆ. ಚಾಲುಕ್ಯ ಮನೆತನದಲ್ಲಿನೇ, ಚಾಲುಕ್ಯರ ಅಂದ್ರೆ ಬಾದಾಮಿ ಚಾಲುಕ್ಯರ ಮನೆತನದಲ್ಲಿ ಅತ್ಯಂತ ಶಾಂತಿ ಪ್ರಿಯ ಅರಸ ಯಾರು ಅಂದ್ರ, ಶಾಂತಿ ಪ್ರಿಯ ಅರಸ ಯಾರು ಅಂದ್ರೆ ವಿನಯಾದಿತ್ಯ. ಈತನಿಗೆ ಶಾಂತಿ ಪ್ರಿಯ ಅರಸ ಅಂತ ಕರೀತಾರೆ. ಬಾದಾಮಿ ಚಾಲುಕ್ಯರಲ್ಲಿ ಶಾಂತಿ ಪ್ರಿಯ ಅರಸ ಯಾರು ಅಂದ್ರೆ ವಿನಯಾದಿತ್ಯ ಅಂತ ನಾವು ನೋಡ್ತೀವಿ. ಅತ್ಯಂತ ವಿನಯಾದಿತ್ಯ ಬಹಳ ಶಾಂತಿ ಪ್ರಿಯನಾಗಿದ್ದ. ಆದ್ರೆ ತಂದೆಯ ಸಾಮ್ರಾಜ್ಯವನ್ನು ಉಳಿಸೋದಕ್ಕೆ ಅಷ್ಟಂತ ಚಾಣಾಕ್ಷ ಬುದ್ಧಿಯನ್ನು ವಹಿಸಿದ್ದ. ಆದ್ರೆ ಶಾಂತ ಪ್ರಿಯ ಅಂತ ಆಗಿದ್ದ. ಅದಕ್ಕಾಗಿ ಈತ ಶಾಂತಿ ಪ್ರಿಯ ಅರಸ ಅಂತ ಕರೀತಾರೆ. ಇನ್ನ ಈತ ಆಸ್ಥಾನದಲ್ಲಿ ಈತನನ್ನ ಕುರಿತು ಯಾರ ಕುರಿತು? ವಿನಯಾದಿತ್ಯನ ಕುರಿತು ಕನ್ನಡದ ಶ್ರೇಷ್ಠವಾದಂತ ಕವಿ ರನ್ನ. ರನ್ನ ಅನ್ನತಕ್ಕಂಥ ಕನ್ನಡದ ಶ್ರೇಷ್ಠ ಕವಿ ಏನ್ ಮಾಡ್ತಾನೆ? ವಿನಯಾದಿತ್ಯನ ಕುರಿತು ತನ್ನ ಕೃತಿಯಾಗಿರ್ತಕ್ಕಂಥ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ರನ್ನನ ಕುರಿತು ಸಾಹಸ ಭೀಮ ವಿಜಯ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಅಥವಾ ಗದಾಯುದ್ಧ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದಲ್ಲಿ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದಲ್ಲಿ ಏನ್ ಮಾಡ್ತಾನಂದ್ರೆ ರನ್ನ ಈ ವಿನಯಾದಿತ್ಯನ ಕುರಿತು ಏನಂತ ಉಲ್ಲೇಖ ಮಾಡಿದಾನ ಅದ್ರೊಳಗಂದ್ರೆ ದುರ್ಧರ ಮಲ್ಲ ಅಂತೇಳಿ ಕರೆದಾನೆ. ಈ ಕೃತಿ ಒಳಗ ಈ ವಿನಯಾದಿತ್ಯನ ಏನಂತ ಕರೆದಾನ ಅಂದ್ರ ದುರ್ಧರ ಮಲ್ಲ. ದುರ್ಧರ ಮಲ್ಲ ಅಂತಕ್ಕಂಥ ಹೆಸರನ್ನು ಕರೀತಾನೆ. ದುರ್ಧರ ಮಲ್ಲ ಅಂತೇಳಿ ಯಾರು ಕರೀತಾರ ಅಂದ್ರೆ ಬಾದಾಮಿ ಚಾಲುಕ್ಯರ ಅರಸರಲ್ಲಿ ಅದು ವಿನಯಾದಿತ್ಯನಿಗೆ ಕರೆದಂತ ಕವಿ ಯಾರು ಅಂದ್ರೆ ರನ್ನ. ಕರೆದಂತ ಕವಿ ಯಾರು ಅಂದ್ರೆ ರನ್ನ. ಯಾರನ್ನ? ವಿನಯಾದಿತ್ಯನ ಏನಂತ ಕರೀತಾನೆ ಅಂದ್ರೆ ದುರ್ಧರ ಮಲ್ಲ. ದುರ್ಧರ ಮಲ್ಲ ಅಂತ ಯಾರನ್ನ ಕರೀತಾರ ಅಂದ್ರೆ ದುರ್ಧರ ಮಲ್ಲ ಅಂತೇಳಿ ವಿನಯಾದಿತ್ಯನ ಕರೀತಾರ. ಕರೆದಂತ ಕವಿ ಯಾರು ಅಂದ್ರೆ ರನ್ನ. ರನ್ನ ಯಾವ ಕೃತಿಯಲ್ಲಿ ಈತನ ದುರ್ಧರ ಮಲ್ಲ ಅಂತ ಉಲ್ಲೇಖ ಮಾಡಿದಾನಂದ್ರ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದೊಳಗೆ. ಆ ಯುದ್ಧಗಳ ಅಥವಾ ದುರ್ಧರ ಮಲ್ಲ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಈತ ಏನ್ ಮಾಡ್ತಾನೋ ಅಂದ್ರೆ ಒಬ್ಬ ಉತ್ತರ ಭಾರತದಲ್ಲಿ ಕನೌಜ್ ಅಂತಕ್ಕಂಥ ಪ್ರದೇಶ ಬರ್ತಿತ್ತು. ಹೀಗೆ ಸಮರ್ಥವಾಗಿ ಅಥವಾ ಶಾಂತ ಪ್ರಿಯನಾಗಿರ್ತಕ್ಕಂಥ ಅರಸ ಈತ ಒಂದು ದಾಳಿಯನ್ನು ಮಾಡ್ತಾನೆ. ಕನೌಜದ ಮೇಲೆ ದಾಳಿಯನ್ನು ಮಾಡ್ತಾನೆ. ಕೊನೆಗೆ ಉತ್ತರ ಭಾರತದಲ್ಲಿರುವಂತ ಶ್ರೇಷ್ಠ ಮನೆತನವಾಗಿರ್ತಕ್ಕಂಥ ಕನೌಜ್, ಆ ಕನೌಜದ ಅರಸ ಯಾರು ಅಂದ್ರ ಯಶೋವರ್ಮ. ಕನೌಜದ ಅರಸ ಯಶೋವರ್ಮನನ್ನ ಸಂಪೂರ್ಣವಾಗಿ ಸೋಲಿಸಿ ಕನೌಜ್ ಅವರಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತ ಅರಸ ಯಾರು ಅಂದ್ರೆ ವಿನಯಾದಿತ್ಯ. ಈ ಯಶೋವರ್ಮನನ್ನು ಸೋಲಿಸ್ತಾನೆ. ಯಶೋವರ್ಮನನ್ನ ಸೋಲಿಸಿ ಕನೌಜದವರಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂತ ಅರಸ ಯಾರು ಅಂದ್ರ ವಿನಯಾದಿತ್ಯ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಆಡಳಿತವನ್ನ ಮಾಡ್ತಾ ಮಾಡ್ತಾ ಹೋಗ್ತಕ್ಕಂತ ವಿನಯಾದಿತ್ಯ ಆತ ಏನ್ ಮಾಡ್ತಾನೋ ಅಂದ್ರೆ ಈತ ಒಬ್ಬ ರಾಣಿ ಇದ್ದವಳಿ. ಯಾರು ಅಂದ್ರೆ ಈತನಿಗೆ ಕೂಡ ಒಬ್ಬಳು ರಾಣಿ ಇದ್ಲು. ಅವಳು ಯಾರು ಅಂದ್ರೆ ವಿನಯಾವತಿ. ವಿನಯಾವತಿ ವಿನಯಾವತಿ ಈ ವಿನಯಾವತಿ ಅಂತಕ್ಕಂಥವಳು ಯಾರ ರಾಣಿ ಆಗಿದ್ದಳು ಅಂದ್ರ ವಿನಯಾದಿತ್ಯನ ರಾಣಿನೇ ವಿನಯಾವತಿ. ವಿನಯಾವತಿ ಇವಳು ಏನ್ ಮಾಡಿದ್ರು ಅಂತಂದ್ರ 3 ದೇವಾಲಯಗಳನ್ನ 3 ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾಳೆ. ಯಾಕಂದ್ರೆ ಗಂಡನ ಹಾಗೇನ ಕೂಡ ಹೆಂಡತಿನ ಒಂದು ಪ್ರಭಾವಳಿ ಆಗಿದ್ದಳು. ಪ್ರಭಾವ ಅಂದ್ರೆ ಪ್ರಸಿದ್ಧಳಾಗಿದ್ದಳು.
ಇವಳು ಏನಾಗಿದ್ದಳು ಅಂದ್ರೆ ವಿನಯಾದಿತ್ಯನ ಹೆಂಡತಿಗಿದ್ದು. ಕನೌಜದ ಮೇಲೆ ದಾಳಿಯ ಮಾಡಿದ ನಂತರ ಈ ವಿನಯಾದಿತ್ಯನ ಹೆಂಡತಿಯಾಗಿರ್ತಕ್ಕಂಥ ವಿನಯಾವತಿ, ಈ ವಿನಯಾವತಿ ಅಂತಕ್ಕಂಥ ಹೆಂಡತಿ ರಾಣಿ ಏನ್ ಮಾಡ್ತಾಳು ಅಂದ್ರೆ ಪಟ್ಟದ ಕಲ್ಲಿನಲ್ಲಿ, ಇವಳು ಚೆನ್ನಾಗಿ ಬರ್ಕೋರ, ಪಟ್ಟದ ಕಲ್ಲಿನಲ್ಲಿ, ಈ ಪಟ್ಟದ ಕಲ್ಲಿನಲ್ಲಿ ಏನ್ ಮಾಡ್ತಾಳೆ ಅಂದ್ರೆ 3 ವಿಗ್ರಹಗಳನ್ನ ಪ್ರತಿಷ್ಠಾಪಿಸ್ತಾಳೆ. 3 ವಿಗ್ರಹಗಳನ್ನು ಪ್ರತಿಷ್ಠಾಪಿಸ್ತಾಳೆ. ಯಾವ್ಯಾವ ಅಂದ್ರೆ, ಒಂದು ಬ್ರಹ್ಮ ವಿಗ್ರಹ, 2 ವಿಷ್ಣು ವಿಗ್ರಹ, 2ನೇದು ವಿಷ್ಣು ವಿಗ್ರಹ, 3ನೇದು ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನತಕ್ಕಂಥ 3 ವಿಗ್ರಹಗಳನ್ನ ಯಾರು ಪ್ರತಿಷ್ಠಾಪಿಸ್ತಾರೋ ಅಂದ್ರೆ ಈ ವಿನಯಾವತಿ. ವಿನಯಾವತಿ ಯಾರಂತ ಗೊತ್ತಿರಲಿಲ್ಲ ನಿಮಗೆ, ವಿನಯಾದಿತ್ಯನ ಹೆಂಡತಿ ರಾಣಿ. ಅವಳ 3 ವಿಗ್ರಹಗಳನ್ನು ಎಲ್ಲಿ ಸ್ಥಾಪನೆ ಮಾಡ್ತಾಳು ಅಂದ್ರೆ ಅದು ಪಟ್ಟದ ಕಲ್ಲಿನಲ್ಲಿ. ಪಟ್ಟದ ಕಲ್ಲು ಅನ್ನತಕ್ಕಂಥ ಪ್ರದೇಶದೊಳಗ ಇವತ್ತು ಬಾದಾಮಿ ಹತ್ರ ಬರ್ತಕ್ಕಂಥದ್ದು. ಆ ಪಟ್ಟದ ಕಲ್ಲಿನಲ್ಲಿ ಏನಾಗ್ತದ್ರಿ ಅಂದ್ರೆ 3 ವಿಗ್ರಹಗಳನ್ನ ಯಾರು ಸ್ಥಾಪನೆ ಮಾಡ್ತಾರೋ, ಪ್ರತಿಷ್ಠಾಪನೆ ಮಾಡ್ತಾರೋ ಅಂದ್ರೆ ಈ ವಿನಯಾದಿತ್ಯನ ಹೆಂಡತಿಯಾಗಿರ್ತಕ್ಕಂಥ ವಿನಯಾವತಿ ಅಂತಕ್ಕಂಥವಳು. ಹೀಗೆ ಆಮೇಲೆ ಆಡಳಿತವನ್ನ ಮಾಡ್ತಾ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಏನಾಗ್ತದ್ರಿ ಅಂದ್ರೆ ಈತ ಮುಂದೆ ಪಲ್ಲವರನ್ನ ಮತ್ತೊಮ್ಮೆ ಪಲ್ಲವರು ಈತನ ಮೇಲೆ ದಾಳಿಯನ್ನು ಬರ್ತಾರೆ. ಆದ್ರೆ ಶಾಂತಿ ಪ್ರಿಯನಾಗಿರ್ತಕ್ಕಂಥ ಈ ವಿನಯಾದಿತ್ಯ ಈತನ ಮೇಲೆ ಏನ್ ಮಾಡ್ಬಿಡ್ತಾರ, ಅನೇಕರು ದಾಳಿಗಳಿಗೆ ಬರ್ತಾರೆ. ಯಾರ್ಯಾರು ದಾಳಿಗಳಿಗೆ ಬರ್ತಾರೋ ಅಂದ್ರೆ ಪಲ್ಲವರು ಮತ್ತೊಮ್ಮೆ ದಾಳಿಗೆ ಬರ್ತಾರೆ. ಪಲ್ಲವರು ಕೂಡ ದಾಳಿಗೆ ಬಂದಿದ್ರು. ಆಮೇಲೆ ಕೇರಳದವರು ದಾಳಿಗೆ ಬಂದಿದ್ರು. ಆಮೇಲೆ ಪಾಂಡ್ಯರು ದಾಳಿಗೆ ಬಂದಿದ್ರು. ಇವರೆಲ್ಲ ದಾಳಿಗೆ ಬರ್ತಾರೆ, ದಾಳಿ ಮಾಡ್ತಾರೆ ತನ್ನ ಮೇಲೆ. ಪಾಂಡ್ಯರು ದಾಳಿ ಮಾಡಿದ್ರು. ಆಮೇಲೆ ಚೋಳರು ಕೂಡ ದಾಳಿ ಮಾಡಿದ್ರು. ಇವರೆಲ್ಲರನ್ನು ಸೋಲಿಸಿ ಇವರಿಂದ ಏನ್ ಪಡೆದುಕೊಂಡಿದ್ದ ಅಂದ್ರೆ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡಿದ್ದ. ಇದು ವೆರಿ ಇಂಪಾರ್ಟೆಂಟ್, ನೆನಪು ಬರಲಿ. ಕೇರಳವರಿಂದ, ಪಲ್ಲವರಿಂದ, ಪಾಂಡ್ಯರಿಂದ, ಚೋಳರಿಂದ ಇವರೆಲ್ಲರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂದ್ರೆ ವಿನಯಾದಿತ್ಯ. ಬಾದಾಮಿ ಚಾಲುಕ್ಯರ ಅರಸ ಯಾರಂದ್ರ ವಿನಯಾದಿತ್ಯ. ಅವರಿಂದ ಏನ್ ಪಡೆದುಕೊಳ್ತಾನು ಅಂದ್ರೆ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡಿರ್ತಕ್ಕಂಥ ಅರಸ ಅಂತ ನಾವು ನೋಡ್ತೀವಿ. ಅಷ್ಟೇ ಅಲ್ಲದನೆ ಈತ ಇನ್ನೊಂದು ಏನ್ ಬೇರೆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾನೆ. ಚೀನಾದ ಮನೆತನವಾಗಿರ್ತಕ್ಕಂಥದ್ದು ಯಾವುದು ಅಂದ್ರ ಜೌ ಮಣಿತನ. ಚೀನಾದ ಮನೆತನ ಯಾವುದು ಅಂದ್ರೆ ಜೌ ಅಂತಕ್ಕಂಥ ಮನೆತನಕ್ಕೆ ತನ್ನ ರಾಯಭಾರಿಯನ್ನ ಕೊಟ್ಟು ಕಳಿಸ್ತಾನೆ. ರಾಯಭಾರಿಯನ್ನ ಅಂದ್ರ ಚೀನಾದ ಮನೆತನವಾಗಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾದ ಮನೆತನ ಯಾವುದ್ರಿ ಅಂದ್ರೆ ಚೀನಾದು, ಅದು ಜೌ ಮನೆತನ. ಆ ಜೌ ಮನೆತನಕ್ಕೆ ರಾಯಭಾರಿಯನ್ನು ಕೊಟ್ಟು ಕಳಿಸಿದ ಚಾಲುಕ್ಯರ ಅಂದ್ರ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂದ್ರ ವಿನಯಾದಿತ್ಯ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ವಿನಯಾದಿತ್ಯ ಸುಭದ್ರವಾಗಿ ಆಡಳಿತವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಈತ ಏನ್ ಮಾಡಿದ್ದ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ನಿಮಗೆ, ಈತ ಒಬ್ಬ ಶಾಂತಿ ಪ್ರಿಯ ಅರಸನಾಗಿದ್ದ ಅಂತ ಹೇಳಿದೆ ನಿಮಗೆ. ಶಾಂತಿ ಪ್ರಿಯ ಅರಸನಾಗಿದ್ದ ಈತ ಬರೇ ಕೇವಲ ಯುದ್ಧಗಳನ್ನು ಮಾಡೋದು ಬಹಳ ಕಡಿಮೆ. ಆದ್ರೆ ಈತ ಇನ್ನೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಂದಾಗ ಈತ ಏನ್ ಮಾಡ್ತಾನಂದ್ರೆ ತನ್ನ ವೈವಾಹಿಕ ಸಂಬಂಧವನ್ನು ಏರ್ಪಡಿಸ್ತಾನೆ. ಈತನಿಗೊಬ್ಬ ಮಗಳಿದ್ದು. ಯಾರಿಗಂದ್ರೆ ವಿನಯಾದಿತ್ಯನ ಮಗಳು ಯಾರಂದ್ರ ಕುಂಕುಮಾದೇವಿ. ಯಾರು ಅಂದ್ರೆ ಕುಂಕುಮ ದೇವಿ ಅಂತಕ್ಕಂಥವಳು. ಕುಂಕುಮಾದೇವಿ, ಈ ಕುಂಕುಮಾದೇವಿ ಅಂತಕ್ಕಂಥವಳು ಮಗಳಿದ್ರು. ಯಾರ ಮಗಳು ಅಂದ್ರೆ ವಿನಯಾದಿತ್ಯನ ಮಗಳು ಇವಳು. ಈ ಮಗಳು ಕುಂಕುಮಾದೇವಿಯನ್ನ ಯಾರಿಗ್ ಕೊಟ್ಟು ಮದುವೆ ಮಾಡ್ತಾನೋ ಅಂತಂದ್ರೆ, ಯಾರಿಗ್ ಕೊಟ್ಟು ಮದುವೆ ಮಾಡ್ತಾನಂದ್ರ ಅಳುಪರ ಅರಸನಾಗಿರ್ತ ಅಳುಪರಿಗೆ. ಅಳುಪರ ಯಾಕಂದ್ರ ಹಿಂದೆ ಇವರು ಅಳುಪರ ಬಾದಾಮಿ ಚಾಲುಕ್ಯರ ಕೈಯಲ್ಲಿ ಸೋತ್ ಬಿಟ್ಟಿದ್ರು. ಆ ಕಾರಣಕ್ಕಾಗಿ ಈ ಅಳುಪರ ಅರಸನಾಗಿರ್ತಕ್ಕಂಥ ಯಾರಂದ್ರ ಚಿತ್ರವಾಹನ ಅಳುಪರ ಅರಸ, ಚೆನ್ನಾಗಿ ಬರ್ಕೋ, ಚಿತ್ರವಾಹನನಿಗೆ, ಅಳುಪರ ಅರಸನಾಗಿರ್ತಕ್ಕಂಥ ಚಿತ್ರವಾಹನನಿಗೆ ಈ ಕುಂಕುಮ ಮಹಾದೇವಿಯನ್ನ ಕೊಟ್ಟು ಏನ್ ಮಾಡ್ತಾನ್ರಿ ಅಂದ್ರ ವಿವಾಹ ಮಾಡ್ತಾನೆ. ವಿವಾಹ ಮಾಡಿ ಈ ಅಳುಪರೊಂದಿಗೆ ಗಟ್ಟಿಯಾದ ಸಂಬಂಧವನ್ನ ಏರ್ಪಡಿಸ್ಕೊಳ್ತಾನೆ. ಗಟ್ಟಿಯಾದ ಸಂಬಂಧ, ವೈವಾಹಿಕ ಸಂಬಂಧ, ಅವರೊಂದಿಗೆ ಏನ್ ಮಾಡ್ತಾನಂದ್ರೆ ಪ್ರಬಲವಾಗಿರ್ತಕ್ಕಂಥ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸ್ಕೊಂಡು ಅವ್ರ ಜೊತೆ ಏನ್ ಮಾಡ್ತಾನಂದ್ರೆ ತನ್ನ ಸಾಮ್ರಾಜ್ಯ ಅಲ್ಲಿವರೆಗೂ ಕೂಡ ಭದ್ರವಾಗಿ ಇರುವಂತೆ ಮಾಡ್ತಾನೆ. ಒಟ್ಟಾರೆ ಈ ಕುಂಕುಮ ದೇವಿಯನ್ನ ಈ ಅಳುಪರ ಅರಸನಾಗಿರ್ತಕ್ಕಂಥ ಚಿತ್ರವಾಹನನಿಗೆ ಕೊಟ್ಟು ಮದುವೆಯನ್ನ ಮಾಡಿ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವನು ಯಾರಂದ್ರೆ ಈ ವಿನಯಾದಿತ್ಯ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಈ ಕುಂಕುಮ ಮಹಾದೇವಿ ಅಂತಕ್ಕಂಥವಳು ಮಹಾದೇವಿ, ಈ ಕುಂಕುಮ ದೇವಿ ಅಂತಕ್ಕಂಥವಳು ಏನ್ ಮಾಡ್ತಾಳು ಅಂತಂದ್ರೆ ಇವಳು ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಏನು ಅಂತಂದ್ರೆ ಈ ಲಕ್ಷ್ಮೇಶ್ವರ ಅಂತಕ್ಕಂಥ ಪ್ರದೇಶ ಬರ್ತದೆ.
ಎಲ್ರಿ ಲಕ್ಷ್ಮೇಶ್ವರ ಗೊತ್ತಿರ್ಲಿ ನಿಮ್ಗೆ. ಲಕ್ಷ್ಮೇಶ್ವರ ಅಂತಕ್ಕಂಥ ಪ್ರದೇಶ ಬರ್ತದ. ಈ ಲಕ್ಷ್ಮೇಶ್ವರ ಅಂದ್ರೆ ಇವತ್ತಿನ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಗದಗ ಜಿಲ್ಲೆಯಲ್ಲಿ ಬರುವಂತ ಒಂದು ಲಕ್ಷ್ಮೇಶ್ವರ ಅಂತಕ್ಕಂಥದ್ದು ಆ ಜಿಲ್ಲೆಯ ಆ ಪ್ರದೇಶದಲ್ಲಿ ಬರುವಂತ ಒಂದು ಸಣ್ಣ ಹಳ್ಳಿ ಯಾವುದು ಅಂದ್ರೆ ಆಸೆ ಸಜ್ಜಿ ಅಂತೇಳಿ. ಆಸೆ ಸಜ್ಜೆ ಅಂತಕ್ಕಂಥ ಹಳ್ಳಿ ಲಕ್ಷ್ಮೇಶ್ವರ ಹತ್ರ ಬರ್ತಕ್ಕಂಥ ಆಸೆ ಸಜ್ಜೆ ಅಂತಕ್ಕಂಥ ಆ ಒಂದು ಸಣ್ಣ ಹಳ್ಳಿ ಒಳಗೆ ಒಂದ್ ಏನ್ ಮಾಡ್ತಾಳ ಅಂದ್ರೆ ಇವಳು ಬಸೀದಿಯನ್ನ ನಿರ್ಮಿಸ್ತಾಳೆ. ಬಸೀದಿ ಜೈನರಿಗಾಗಿ ಬಸೀದಿಯನ್ನ ನಿರ್ಮಾಣ ಮಾಡಿದಂತವಳು ಯಾರು ಅಂತಂದ್ರೆ ಈ ಕುಂಕುಮದೇವಿ ಅಂತಕ್ಕಂಥವಳು. ಕುಂಕುಮದೇವಿ ಯಾರು ಹೇಳ್ರಿ ನೋಡೋಣ. ಹಾಗಾದ್ರೆ ಕುಂಕುಮದೇವಿ ವಿನಯಾದಿತ್ಯನ ಮಗಳು. ಯಾರಿಗ್ ಕೊಟ್ಟು ಮದುವೆ ಮಾಡಿದಾಕಿನಂದ್ರೆ ಅಳುಪರ ಅರಸನಾಗಿರ್ತಕ್ಕಂಥ ಚಿತ್ರವಾಹನನಿಗೆ ಕೊಟ್ಟು ಮದುವೆ ಮಾಡಿ ಅವರೊಂದಿಗೆ ಸಂಬಂಧ ಬೆಳೆಸಿದ್ದ. ಜೊತೆಗೆ ಆ ಕುಂಕುಮದೇವಿ ಏನ್ ಮಾಡ್ತಾಳು ಅಂದ್ರೆ ಈ ಲಕ್ಷ್ಮೇಶ್ವರ ಹತ್ರ ಬರ್ತಕ್ಕಂಥ ಆಸೆ ಸಜ್ಜೆ ಅಂತಕ್ಕಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಏನ್ ಮಾಡ್ತಾಳು ಅಂತಂದ್ರೆ ಆ ಪ್ರದೇಶದಲ್ಲಿ ಇವಳು ಆಸೆ ಸಜ್ಜೆ ಅಲ್ಲ, ಆನೆ ಸಜ್ಜೆ. ಯಾವ್ದಂದ್ರೆ ಆನೆ ಸಜ್ಜೆ, ಆಸೆ ಸಜ್ಜೆ ಅಲ್ಲ, ಆನೆ ಸಜ್ಜೆ ಅಂತಕ್ಕಂಥ ಪ್ರದೇಶ. ಆ ಆನೆ ಸಜ್ಜೆ ಒಳಗೆ ಏನ್ ಮಾಡ್ತಾಳೆ ಅಂದ್ರೆ ಬಸೀದಿಯನ್ನ ನಿರ್ಮಾಣವನ್ನು ಮಾಡ್ತಾಳೆ. ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ. ಕುಂಕುಮಾದೇವಿ ಅಂತಕ್ಕಂಥವಳು ವಿನಯಾದಿತ್ಯನ ಮಗಳು. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು? ಅಳುಪರ ಅರಸನಾಗಿರ್ತಕ್ಕಂಥ ಚಿತ್ರವಾಹನನೇ ಕೊಟ್ಟು ಮದುವೆ ಮಾಡಿದ್ರು. ಅವಳು ಏನ್ ಮಾಡ್ತಾರಂದ್ರ ಇವತ್ತಿನ ಗದಗ ಜಿಲ್ಲೆಯ ಹತ್ರ ಬರ್ತಕ್ಕಂಥ ಗದಗ ಜಿಲ್ಲೆಯಲ್ಲಿ ಬರುವಂತ ಲಕ್ಷ್ಮೇಶ್ವರ, ಆ ಲಕ್ಷ್ಮೇಶ್ವರದ ಹತ್ರ ಬರ್ತಕ್ಕಂಥ ಒಂದು ಪ್ರದೇಶ ಯಾವ್ದ್ರ ಆನೆ ಸಜ್ಜೆ. ಆನೆ ಸಜ್ಜೆ ಅಂತಕ್ಕಂಥದ್ದು ನೋಡ್ರಿ, ಆನೆ ಸಜ್ಜೆ. ಈ ಆನೆ ಸಜ್ಜೆ ಅಂತಕ್ಕಂಥ ಪ್ರದೇಶದೊಳಗೆ ಏನ್ ಮಾಡ್ತಾಳು ಅಂದ್ರೆ ಈ ಜೈನರಿಗಾಗಿ ಒಂದು ಬಸೀದಿಯನ್ನ ನಿರ್ಮಾಣ ಮಾಡಿದಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿರ್ತಕ್ಕಂಥವ್ರು ಯಾರ ಆಡಳಿತವನ್ನ ನಾವು ನೋಡ್ತೀವಿ ಅಂದ್ರೆ ಈ ವಿನಯಾದಿತ್ಯನ ಆಡಳಿತವನ್ನ ನೋಡ್ತೀವಿ. ಇದು ಆನೆ ಸಜ್ಜೆ ಅಂತ ಮಾಡ್ಕೊಡ್ರಿ, ಅದು ಆಸೆ ಸಜ್ಜೆ ಅಂತ ಮಾಡ್ಬೇಡ್ರಿ, ಅದು ಆನೆ ಸಜ್ಜೆ ಅಂತ ಮಾಡ್ರಿ. ಹಾಗಾಗಿ ಆನೆ ಸಜ್ಜೆ ಒಳಗ ಬಸೀದಿಯನ್ನ ನಿರ್ಮಾಣ ಮಾಡಿದಂತವಳು ಯಾರು ಅಂದ್ರ ಈ ಕುಂಕುಮದೇವಿ ಅಂತಕ್ಕಂಥವಳು. ಈ ರೀತಿಯಾಗಿರ್ತಕ್ಕಂಥವ್ರು ಯಾರ ಆಡಳಿತವನ್ನು ಮಾಡ್ತಾ ಇದ್ರು ಅಂದ್ರೆ ಈ ವಿನಯಾದಿತ್ಯ ಆಡಳಿತವನ್ನು ಮಾಡ್ತಾ ಇದ್ದ. ಆ ವಿನಯಾದಿತ್ಯನ ನಂತರ ಆಡಳಿತಕ್ಕೆ ಬಂದಂತ ಅವನ ಮಗ ಯಾರು ಅಂತಂದ್ರೆ ಈತ ಅಕಾಲಿಕ ಮರಣ ಹೊಂದಿದ ಮೇಲೆ ಆತನ ಮಗ ಯಾರಂದ್ರ ವಿಜಯಾದಿತ್ಯ ಅಂತೇಳಿ ಬರ್ತಾನೆ. ವಿಜಯಾದಿತ್ಯ ಅಂತಕ್ಕಂಥ ಮಗ ಆಡಳಿತಕ್ಕೆ ಬರ್ತಾನೆ. ವಿಜಯಾದಿತ್ಯ ಅಂತಕ್ಕಂಥ ಮಗ ಆಡಳಿತಕ್ಕೆ ಬರ್ತಾನೆ. ಆ ವಿಜಯಾದಿತ್ಯ ಯಾರ ಮಗ ಅಂತಂದ್ರೆ ವಿನಯಾದಿತ್ಯನ ಮಗ. ತಂದೆಯ ಮರಣ ಹೊಂದಿದ ಮೇಲೆ ಬಾದಾಮಿ ಚಾಲುಕ್ಯರ ಸಾಮ್ರಾಟನಾಗಿ ಆಡಳಿತಕ್ಕೆ ಬಂದಿರತಕ್ಕಂಥ ಅರಸ ಯಾರು ಅಂದ್ರ ಈ ವಿಜಯಾದಿತ್ಯ. ನೆಕ್ಸ್ಟ್ ಆಡಳಿತ ನೋಡ್ತಕ್ಕಂಥದ್ದು ಯಾರ್ದು ಅಂದ್ರ ವಿಜಯಾದಿತ್ಯ ಅಂತೇಳಿ ನಾವು ನೋಡ್ತೀವಿ. ಈತ ವಿನಯಾದಿತ್ಯನ ಮಗ. ವಿಜಯಾದಿತ್ಯ ಎಲ್ಲಿಂದ ಎಲ್ಲಿವರೆಗೆ ಆಡಳಿತವನ್ನು ಮಾಡ್ತಾನ ಅಂದ್ರೆ ಕ್ರಿಸ್ತ ಶಕ 696ರಿಂದ ಎಲ್ಲಿ ತನ ಆಡಳಿತ ಮಾಡಿದಾನಂದ್ರ 734ರವರೆಗೆ. 734ರವರೆಗೆ ಆಡಳಿತವನ್ನು ಯಾರು ಮಾಡ್ತಾರೋ ಅಂತಂದ್ರ ಈ ವಿಜಯಾದಿತ್ಯ ಆಡಳಿತವನ್ನು ಮಾಡ್ತಾನೆ. ಈತ ಯಾರ ಮಗನಾಗಿದ್ದ ಅಂತಂದ್ರೆ ವಿನಯಾದಿತ್ಯನ ಮಗ. ವಿನಯಾದಿತ್ಯನ ಮಗ ಯಾರು ಅಂದ್ರೆ ವಿನಯಾದಿತ್ಯನ ಮಗನೇ ವಿಜಯಾದಿತ್ಯ. 696ರಿಂದ 734ರವರೆಗೆ ಆಡಳಿತವನ್ನು ಮಾಡಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಅರಸನಾಗಿದ್ದ. ಈತ ಏನಾಗಿದ್ದ ಅಂದ್ರೆ ಈತನಿಗೊಂದು ಪ್ರಸಿದ್ಧವಾದಂತ ಬಿರುದಿತ್ತು. ಆ ಬಿರುದಿನೊಂದಿನೇ ಆಡಳಿತಕ್ಕೆ ಬರ್ತಾನೆ. ಅದು ನಿಮ್ಗೆ ಗೊತ್ತಿರಲಿ. ಯಾವ್ದು ಬಿರುದು ಅಂದ್ರ ನಿರವೈದ್ಯ ಪ್ರಕಾರ ಅಂತಕ್ಕಂಥದ್ದು. ನಿರವೈದ್ಯ ಪ್ರಕಾರ. ಈ ನಿರವೈದ್ಯ ಪ್ರಕಾರ ಅನ್ನತಕ್ಕಂಥದ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದನ್ನು ಹೊಂದಿದ್ದ. ನಿರವೈದ್ಯ ಪ್ರಕಾರ ಅನ್ನತಕ್ಕಂಥ ಪ್ರಸಿದ್ಧವಾದಂತ ಬಿರುದನ್ನು ಯಾರು ಹೊಂದಿದ್ರು ಅಂತಂದ್ರೆ ಈ ವಿಜಯಾದಿತ್ಯ ಅನ್ನತಕ್ಕಂಥ ಅರಸ ಹೊಂದಿದ್ದ. ಈತನು ಏನ್ ಮಾಡ್ತಾನಂದ್ರೆ ಆಡಳಿತಕ್ಕೆ ಬಂದ ತಕ್ಷಣ ಯಾವತ್ತಾದ್ರೂ ಕೂಡ ಗೊತ್ತಿರಲಿ ನಿಮಗೆ, ಪಲ್ಲವರು ಮೇಲಿನ ಮೇಲೆ ದಾಳಿ ಮಾಡ್ತಿದ್ರು ಬಾದಾಮಿ ಚಾಲುಕ್ಯರ ಮೇಲೆ. ಅವ್ರನ್ನ ಸೋಲಿಸುವುದೇ ಇವ್ರ ಕೆಲಸ, ಅವ್ರ ದಾಳಿ ಮಾಡೋದು ಅವ್ರ ಕೆಲಸ. ಇವತ್ತಿಗೂ ತಮಿಳುನಾಡದವ್ರು ನಮ್ ಜೊತೆ ದಾಳಿಗೆ ಬರ್ತಾರೆ, ಗೊತ್ತಿರ್ಲಿ. ಆದ್ರೆ ಇದ್ರ ಬರೀ ಅವ್ರದ್ದು ವಿವಾದ ಇರ್ತದೆ. ಏನ್ರವ ಕಾವೇರಿ ನದಿದ್ರಾಗ್ಲಿ ಮತ್ತೊಂದ್ರದ್ರಾಗ್ಲಿ ಯಾವುದ್ರ ಒಂದು ವಿವಾದ ಇದ್ದೇ ಇರ್ತದೆ ತಮಿಳುನಾಡದವ್ರು. ಆದ್ರೆ ಮೊದಲಿಂದನೂ ಕೂಡ ತಮಿಳುನಾಡದವ್ರು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಬಂದಿದ್ದಾರೆ. ಅವರನ್ನ ಸೋಲಿಸಿ ಕಳಿಸಿದಂತ ಅರಸರು ಯಾರನ್ನ ಕನ್ನಡಿಗರೇ. ಕನ್ನಡದ ಅರಸರು, ಅದರ ವಿಶೇಷವಾಗಿ ಬಾದಾಮಿ ಚಾಲುಕ್ಯರ ಅರಸರೇ ಜಾಸ್ತಿ ಸೋಲಿಸಿದ್ದವ್ರನ್ನ. ಹಾಗಾಗಿ ಈ ವಿಜಯಾದಿತ್ಯ ಆಡಳಿತ ಮಾಡುವಾಗ ಪಲ್ಲವರ ಅರಸನಾಗಿರ್ತಕ್ಕಂಥ ಎರಡನೇ ಪರಮೇಶ್ವರ ದಾಳಿ ಮಾಡ್ತಾನೆ.
ಈ ಎರಡನೇ ಪರಮೇಶ್ವರನನ್ನ ಏನ್ ಮಾಡ್ತಾನಂದ್ರೆ ವಿನಯಾದಿತ್ಯ ಎರಡನೇ ಪರಮೇಶ್ವರ ವರ್ಮನನ್ನ ಸಂಪೂರ್ಣವಾಗಿ ಆತನನ್ನು ಸೋಲಿಸಿ ಆ ವಿಜಯದ ನೆನಪಿಗೆ ಅಂದ್ರೆ ಎರಡನೇ ಪರಮೇಶ್ವರನ ಸೋಲಿಸಿದ ನೆನಪಿಗಾಗಿ ಈತ ಏನ್ ಮಾಡ್ತಾನೋ ಅಂದ್ರೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಆ ದೇವಾಲಯ ಯಾವುದು ಅಂದ್ರ ವಿಜಯೇಶ್ವರ. ಈ ವಿಜಯೇಶ್ವರ ಅಥವಾ ಇದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಏನಂದ್ರ ಸಂಗಮೇಶ್ವರ ಅಂತೇಳಿ. ಸಂಗಮೇಶ್ವರ ದೇವಾಲಯವನ್ನ ನಿರ್ಮಾಣವನ್ನ ಯಾರು ಮಾಡ್ತಾರೋ ಅಂದ್ರೆ ಈ ವಿಜಯಾದಿತ್ಯ. ಎದರಿಗೋಸ್ಕರ ಇದು ಮಾಡಿದ್ದವ? ಎದರಿಗೋಸ್ಕರ ಅಂತಂದ್ರೆ ಈ ಪಲ್ಲವರ ಅರಸನಾಗಿರ್ತಕ್ಕಂಥ ಎರಡನೇ ಪರಮೇಶ್ವರನನ್ನ ಸೋಲಿಸಿದ ವಿಜಯದ ನೆನಪಿಗಾಗಿ ಈತ ವಿಜಯೇಶ್ವರ ಅಥವಾ ಸಂಗಮೇಶ್ವರ ಅಂತಕ್ಕಂಥ ದೇವಾಲಯವನ್ನ ಯಾರು ನಿರ್ಮಾಣ ಮಾಡ್ತಾರೋ ಅಂದ್ರ ಈ ವಿಜಯಾದಿತ್ಯ. ಸರ ಎಲ್ಲಿ ನಿರ್ಮಾಣ ಮಾಡಿ ಅಂದ್ರೆ ಇದನ್ನ ಅಂದ್ರ ಪಟ್ಟದ ಕಲ್ಲಿನಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಆ ಸಂಗಮೇಶ್ವರ ದೇವಾಲಯ ಪಟ್ಟದ ಕಲ್ಲದ, ಅದಕ್ಕೆ ಏನಂತ ಕರೀತಾ ಇದ್ರೆ ವಿಜಯೇಶ್ವರ ಅಂತನೂ ಕೂಡ ಕರೀತಾರೆ. ಆ ವಿಜಯೇಶ್ವರ ಇರುವಂತ ದೇವಾಲಯಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಸಂಗಮೇಶ್ವರ. ಅದನ್ನ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೆ ಎಲ್ಲಿ ಅಂದ್ರೆ ಪಟ್ಟದ ಕಲ್ಲಿನಲ್ಲಿ. ಆ ಪಟ್ಟದ ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಾನೆ. ಯಾವುದಕ್ಕಾಗಿ ಮಾಡ್ತಾನು ಅಂದ್ರೆ ಎರಡನೇ ಪರಮೇಶ್ವರ, ಪಲ್ಲವರ ಅರಸ ಎರಡನೇ ಪರಮೇಶ್ವರನ ಸೋಲಿಸಿದಗೋಸ್ಕರ ಈ ವಿಜಯಾದಿತ್ಯ ಏನ್ ಮಾಡ್ತಾನ ಅದರ ನೆನಪಿನಗೋಸ್ಕರ, ವಿಜಯದ ನೆನಪಿನಗೋಸ್ಕರ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ ಅಂತ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಆಡಳಿತವನ್ನ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಈ ವಿಜಯಾದಿತ್ಯ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಈ ವಿಜಯಾದಿತ್ಯ ಇನ್ನೊಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಈತನ ಆಡಳಿತಾವಧಿಯಲ್ಲಿ. ಆ ಒಂದು ಪ್ರದೇಶ ಬರ್ತದೆ ಯಾವುದು? ಆಲಂಪುರ್ ಅಂತಕ್ಕಂಥ ಪ್ರದೇಶ. ಈ ಆಲಂಪುರ್ ಅಂತಕ್ಕಂಥ ಪ್ರದೇಶ ಬರ್ತದೆ. ಈ ಆಲಂಪುರ್ ಅಂತಕ್ಕಂಥ ಪ್ರದೇಶದೊಳಗೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ, ಅದ ಸ್ವರ್ಗ ಬ್ರಹ್ಮ ದೇವಾಲಯ. ಈ ಸ್ವರ್ಗ ಬ್ರಹ್ಮ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ಅರಸ ಯಾರು ಅಂತಂದ್ರೆ ಈ ಸ್ವರ್ಗ ಬ್ರಹ್ಮ ದೇವಾಲಯವನ್ನ ನಿರ್ಮಾಣ ಮಾಡಿದ ಅರಸನು ಕೂಡ ಯಾರಂದ್ರೆ ವಿಜಯಾದಿತ್ಯ. ಸ್ವರ್ಗ ಬ್ರಹ್ಮ ದೇವಾಲಯವನ್ನು ಕೂಡ ಎಲ್ಲಿ ನಿರ್ಮಾಣ ಮಾಡಿದ್ರಿ ಈತ? ಆಲಂಪುರ ಅಂತಕ್ಕಂಥ ಪ್ರದೇಶದೊಳಗ ಈತ ದಾಳಿಯನ್ನ ಅಥವಾ ಆ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಆಲಂಪುರದೊಳಗೆ. ಅಷ್ಟೇ ಅಲ್ಲ, ಈತ ಏನ್ ಮಾಡಿದ್ದ ಅಂದ್ರೆ ಕೊನೆಗೆ ಈತ ಜೈನ ಧರ್ಮದ ಮತಾವಲಂಬಿಯಾಗಿ ಬದಲಾವಣೆ ಆಗ್ತಾನೆ. ಜೈನ ಧರ್ಮದ ಮತಾವಲಂಬಿ ಯಾರಾಗಿದ್ರು ಅಂತಂದ್ರೆ ಈ ವಿಜಯಾದಿತ್ಯ. ಜೈನ ಧರ್ಮದ ಮತಾವಲಂಬಿ ಯಾರಾಗಿದ್ರು ಅಂದ್ರೆ ವಿಜಯಾದಿತ್ಯನಾಗಿದ್ದ. ಹಾಗಾಗಿ ಗೊತ್ತಿರ್ಲಿ ನಿಮಗೆ. ಈತ ಕಟ್ಟಿದಂತ ಇನ್ನೊಂದು ದೇವಾಲಯ ನಾನು ಹೇಳಿದ್ದೀನಿ, ಆಲಂಪುರದ ಸ್ವರ್ಗ ಬ್ರಹ್ಮ ದೇವಾಲಯ ಅಂತ ಕರಿತೀವಿ. ಈತ ಯಾವ ಧರ್ಮದ ಮತಾವಲಂಬಿ ಆಗಿದ್ದ ಅಂದ್ರೆ ಜೈನ ಧರ್ಮದ ಮತಾವಲಂಬಿ ಆಗಿದ್ದ. ಈತನ ಆಸ್ಥಾನದಲ್ಲಿ, ಯಾರ ಆಸ್ಥಾನದ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ ನಿಮಗೆ, ವಿಜಯಾದಿತ್ಯನ ಆಸ್ಥಾನದಲ್ಲಿ ಒಬ್ಬಳಿಕೆ ನೃತ್ಯಗಾರ್ತಿ ಇದ್ರು. ವಿಜಯಾದಿತ್ಯನ ಆಸ್ಥಾನದಲ್ಲಿ ಒಬ್ಬಕ್ಕೆ ನೃತ್ಯಗಾರ್ತಿ ಇದ್ರು, ಪ್ರಸಿದ್ಧವಾದಂತ ನೃತ್ಯಗಾರ್ತಿ ಅವಳು. ಈತನ ಆಸ್ಥಾನದಲ್ಲಿರುವಂತ ಒಬ್ಬಳು ಪ್ರಸಿದ್ಧವಾದಂತ ನೃತ್ಯಗಾರ್ತಿ ಯಾರಾಗಿದ್ರು ಅಂತಂದ್ರೆ ವೀಣಾ ಪೋಟಿ ಅಂತಕ್ಕಂಥವಳು. ಯಾರಂದ್ರೆ ವೀಣಾ ಪೋಟಿ. ಈ ವೀಣಾ ಪೋಟಿ ಅಂತಕ್ಕಂಥವಳು ಏನಾಗಿದ್ರು ಅಂದ್ರೆ ಇವಳು ನೃತ್ಯಗಾರ್ತಿ, ಪ್ರಸಿದ್ಧವಾದಂತ ನೃತ್ಯಗಾರ್ತಿ ಆಗಿದ್ರು. ಯಾರ ಆಸ್ಥಾನದಲ್ಲಿ ಇದ್ರು ಅಂತಂದ್ರೆ ಈ ವಿಜಯಾದಿತ್ಯನ ಆಸ್ಥಾನದಲ್ಲಿ ಇರುವಂತ ಪ್ರಸಿದ್ಧವಾದಂತ ನೃತ್ಯಗಾರ್ತಿ. ಇವಳಿಗೆ ಇನ್ನೊಂದು ಹೆಸರು ಇತ್ರಿ, ಅಥವಾ ಇವಳಿಗೆ ಇನ್ನೊಂದು ಹೆಸರು ಏನಂತ ಕರಿತಾ ಇದ್ರು ಅಂತಂದ್ರ ಲೀನಾ ಪೋಟಿ ಅಂತ ಕೂಡ ಕರಿತಾ ಇದ್ರು. ಲೀನಾ ಪೋಟಿ ಏನು ಇಲ್ಲಿ ನೋಡ್ರಿ, ವೀಣಾ ಪೋಟಿ ಅಂದ್ರು ಒಂದೇ, ಲೀನಾ ಪೋಟಿ ಅಂದ್ರು ಒಂದೇ. ವೀಣಾ ಪೋಟಿ ಅಂದ್ರು ಒಂದೇ, ಲೀನಾ ಪೋಟಿ ಅಂದ್ರು ಒಂದೇ. ಇವಳು ಪ್ರಸಿದ್ಧವಾದಂತ ನೃತ್ಯಗಾರ್ತಿ ಆಗಿದ್ದು. ಇವಳು ಏನಾಗಿದ್ದವ್ರಿ ಅಂದ್ರ ಅತ್ಯಂತ ಪ್ರಸಿದ್ಧವಾದಂತ ನೃತ್ಯವನ್ನು ಮಾಡ್ತಾ ಇದ್ರು. ಅದಕ್ಕಾಗಿನೇ ಇವಳ ನೃತ್ಯವನ್ನು ಕಂಡಿರ್ತಕ್ಕಂಥ ವಿಜಯಾದಿತ್ಯ ಇವಳನ್ನು ಏನಂತ ಕರಿತಾ ಇದ್ದ ಅಂದ್ರೆ, ಏನಂತ ವರ್ಣಿಸ್ತಿದ್ದ ಅಂದ್ರೆ ಇವಳನ್ನ ಹೃದಯೇಶ್ವರಿ ಅಂತೇಳಿ ಕರಿತಾ ಇದ್ದ. ನೋಡ್ರಿ, ಹೃದಯೇಶ್ವರಿ ಅಂತೇಳಿ ಕರಿತಾ ಇದ್ರಿ. ಯಾರನ್ನ ಹೃದಯೇಶ್ವರಿ ಅಂತ ಕರಿತಾ ಇದ್ರೆ ವೀಣಾ ಪೋಟಿ. ಯಾಕಂದ್ರೆ ಅಷ್ಟೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲರ ಮನಸ್ಸನ್ನು ಸೆಳೆಯುವ ಹಾಗೆ ಇವಳ ನೃತ್ಯವನ್ನು ಮಾಡ್ತಾ ಇದ್ರು ಅಂತೆ. ಅದಕ್ಕಾಗಿನೇ ಈ ವಿಜಯಾದಿತ್ಯ ಇವಳನ್ನು ಏನಂತ ಕರೆದ ಅಂದ್ರ ಹೃದಯೇಶ್ವರಿ ಅಂತೇಳಿ ಕರೆದ. ಹೃದಯೇಶ್ವರಿ ಅಂತೇಳಿ ಕರಿತಾ ಇದ್ದ. ಈಕೆ ಒಂದು ಕಡೆ ಏನ್ ಹೇಳ್ತಾರಂದ್ರ ಇವಳೇ ಏನಾಗಿದ್ವ ವಿನಯಾದಿತ್ಯನ ಇನ್ನೊಬ್ಬಳ ಉಪಪತ್ನಿ ಅಂತ ಕರೀತಾರೆ. ಇವಳು ಅವನ ಉಪಪತ್ನಿ ಆಗಿದ್ದಳು ಅಂತ ಕರೀತಾರೆ.
ಉಪಪತ್ನಿ ಅಂದ್ರ ಇನ್ನೊಬ್ಬಳ ಹೆಂಡತಿ ಆಗಿದ್ದಳು ಅಂತೇಳು. ಯಾಕಂದ್ರೆ ಅವಳ ಮ್ಯಾಗ ಅಷ್ಟೊಂದು ಮನಸ್ಸು ಸೋತಿದ್ದವ ವಿಜಯಾದಿತ್ಯ. ಹಾಗಾಗಿನೇ ಕೆಲವೊಂದು ಇತಿಹಾಸಕಾರಿಗಳನ್ನ ಏನಂತ ಕರೀತಾರ ಅಂದ್ರೆ ವಿಜಯಾದಿತ್ಯನ ಇನ್ನೊಬ್ಬಳ ಹೆಂಡತಿ ಆಗಿದ್ದಳು, ರಾಣಿ ಆಗಿದ್ದಳು ಅಂತ ಕರೀತಾರ. ಆದ್ರೆ ಇವಳು ಮೂಲತಃ ನೃತ್ಯಗಾರ. ಆದ್ರೆ ಇನ್ನೊಂದು ನಿಮಗೆ ಇಲ್ಲಿ ಹೇಳಬೇಕಾದ ಸಂಗತಿ, ಇವಳು ಏನಾಗಿದ್ದಳು ಅಂದ್ರೆ ಒಬ್ಳು ಶ್ರೀಮಂತ ವೇಶ್ಯೆ ಆಗಿದ್ದಳು. ಇವಳು ಶ್ರೀಮಂತ ವೇಶ್ಯೆ ಆಗಿದ್ದಳು. ಆದ್ರ ನೃತ್ಯ ಮಾಡ್ತಳು. ವೇಶ್ಯೆ ಆಗಿದ್ದಳು ಇವಳು, ಆದ್ರ ನೃತ್ಯ ಮಾಡ್ತಳು. ನೋಡೋದಕ್ಕೆ ಅತ್ಯಂತ ಸುಂದರವಾಗಿರುವುದರ ವಿಜಯಾದಿತ್ಯ ಇವಳನ್ನ ಇನ್ನೊಂದು ಹೆಂಡತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದ ಅಂತೆ. ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಅದಕ್ಕಾಗಿನೇ ಇವಳಿಗೆ ಈಕೆಯನ್ನ ಶ್ರೀಮಂತ ವೇಶ್ಯೆ ಆಗಿರುವುದರಿಂದ ಇವಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬಿರುದನ್ನು ಕರಿತಾ ಇದ್ರು. ಇನ್ನು ಏನಂತ ಕರಿತಾ ಇದ್ರು ಈಕೆಯನ್ನ ಪ್ರಾಣವಲ್ಲಭೆ ಅಂತ ಕೂಡ ಕರಿತಾ ಇದ್ರು. ಹೃದಯೇಶ್ವರಿ ಅಂತ ಕರೆದ್ರ ಜೊತೆಗೆ ಪ್ರಾಣವಲ್ಲಭೆ ಅಂತ ಕೂಡ ಕರಿತಾ ಇದ್ರು ಇವ್ರನ್ನ. ನೋಡ್ರಿ, ಹೃದಯೇಶ್ವರಿ ಅಂದ್ರೂ ವೀಣಾಪೋಟಿ ಅಥವಾ ಲೀನಾಪೋಟಿ, ಪ್ರಾಣವಲ್ಲಭಿ ಅಂದ್ರೂ ವೀಣಾಪೋಟಿ ಅಥವಾ ಲೀನಾಪೋಟಿನೇ. ಅದಕ್ಕ ಹೃದಯೇಶ್ವರಿ ಮತ್ತು ಪ್ರಾಣವಲ್ಲಭೆ ಅಂತೇಳಿ ಇವಳನ್ನ ಕರಿತಾ ಇದ್ರು. ಆ ರೀತಿಯಾಗಿ ವರ್ಣಿಸ್ತಕ್ಕಂಥದ್ದಿತ್ತು ಆತನ ಆಸ್ಥಾನದಲ್ಲಿ, ವಿಜಯಾದಿತ್ಯನ ಆಸ್ಥಾನದಲ್ಲಿ. ಇವಳಿಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದಿತ್ರಿ. ಯಾರಿಗೆ ಅಂತಂದ್ರ ಈ ವೀಣಾಪೋಟಿ ಅಥವಾ ಲೀನಾಪೋಟಿಗೆ ಒಂದು ಪ್ರಸಿದ್ಧವಾದ ಬಿರುದು ಯಾವ್ದಿತ್ತು ಅಂದ್ರ ಸ್ತ್ರೀ ನೃತ್ಯ ವಿದ್ಯಾಧರೆ. ಸ್ತ್ರೀ ನೃತ್ಯ ವಿದ್ಯಾಧರೆ ಅಂತಕ್ಕಂಥ ಸ್ತ್ರೀ ನೃತ್ಯ ವಿದ್ಯಾಧರೆ ಅಂತಕ್ಕಂಥ ಬಿರುದನ್ನ ಯಾರು ಹೊಂದಿದ್ರು ಅಂತಂದ್ರೆ ಇವಳು ಹೊಂದಿದ್ದಳು. ಯಾರು ಅಂದ್ರ ವೀಣಾಪೋಟಿ ಅಂತಕ್ಕಂಥ ನೃತ್ಯಗಾರ್ತಿಗಿರ್ತಕ್ಕಂಥ ಬಿರುದು ಯಾವ್ದಂದ್ರೆ ಸ್ತ್ರೀ ನೃತ್ಯ ವಿದ್ಯಾಧರೆ ಅಂತಕ್ಕಂಥ ಬಿರುದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದು ಹೊಂದಿದ್ರು. ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ಹಿಂದೆ ಹೇಳಿದ್ದೀನಿ ನಾನು. ಯಾರ ಅಂದ್ರೆ ಈತ ಯಾರ ಮಗ ಆಗಿದ್ದ ಅಂತ ಹೇಳಿದ್ದೀನಿ, ನಿಮಗೆ ಗೊತ್ತಿರಲಿ. ನಿಮಗೆ ಯಾರ ಮಗ ಅಂದ್ರೆ ಈತ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ. ವಿಕ್ರಮಾದಿತ್ಯನ ಮಗ ಯಾರು ಅಂದ್ರೆ ವಿನಯಾದಿತ್ಯನ ಮಗನ ಯಾರು ಅಂದ್ರೆ ವಿಜಯಾದಿತ್ಯ. ನೆನಪಿರ್ಲಿ, ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯನ ಮಗ ಯಾರು ಅಂದ್ರೆ ವಿಜಯಾದಿತ್ಯ. ಹಾಗಾಗಿ ಈ ವಿನಯಾದಿತ್ಯನಿಗೆ ಒಬ್ಬ ಮಗಳು ಇದ್ದು ಅಂತ ಹೇಳಿದ್ದೀನಿ ನಾನು ಹಿಂದೆ ನಿಮಗೆ. ಯಾವುದು ಅಂದ್ರೆ ಕುಂಕುಮದೇವಿ, ಈತನ ಸಹೋದರಿ. ಯಾರ ಸಹೋದರಿ? ವಿಜಯಾದಿತ್ಯನ ಸಹೋದರಿ. ವಿಜಯಾದಿತ್ಯ ಮತ್ತು ಕುಂಕುಮದೇವಿ ಯಾರ ಮಕ್ಕಳಾಗಬೇಕು? ಅವರು ವಿನಯಾದಿತ್ಯನ ಮಗ. ವಿನಯಾದಿತ್ಯ ಯಾರ ಮಗ ಅಂದ್ರೆ 1ನೇ ವಿಕ್ರಮಾದಿತ್ಯನ ಮಗ. ಗೊತ್ತು, 1ನೇ ವಿಕ್ರಮಾದಿತ್ಯ ಯಾರ ಮಗ ಅಂದ್ರೆ ಇಮ್ಮಡಿ ಪುಲ್ಕೇಶಿ ಮಗ. ಹಾಗಾಗಿ ಈ ವಿಜಯಾದಿತ್ಯನ ಸಹೋದರಿ ಏನಾಗಿದ್ರು ಅಂದ್ರೆ ಕುಂಕುಮದೇವಿ ಅಂತ ನನಗೆ ಬರ್ತದೆ. ಯಾಕಂದ್ರೆ ವಿನಯಾದಿತ್ಯನ ಮಗಳು ಅವಳು. ಅಳುಪ ರಾಣಿ ಚಿತ್ರವಾಣಿ ಅಂತಂದ್ರ ಆ ಕುಂಕುಮಾದೇವಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ವ್ಯವಸ್ಥಿತ ಆಡಳಿತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಮ್ಮಡಿ ಪುಲಿಕೇಶಿಯ ಮಗನಾಗಿರ್ತಕ್ಕಂಥವನೇ ಯಾರಾಗಿದ್ರು? 1ನೇ ವಿಕ್ರಮಾದಿತ್ಯ. 1ನೇ ವಿಕ್ರಮಾದಿತ್ಯನ ಮಗ ಯಾರಂದ್ರ ವಿನಯಾದಿತ್ಯ. ವಿನಯಾದಿತ್ಯನ ಮಗನ ಯಾರಂದ್ರ ವಿಜಯಾದಿತ್ಯ. ವಿಜಯಾದಿತ್ಯನ ಸಹೋದರಿ ಯಾರಂದ್ರ ಕುಂಕುಮದೇವಿ. ವಿಜಯಾದಿತ್ಯ ಮತ್ತು ಕುಂಕುಮದೇವಿ ಇವರಿಬ್ಬರು ಯಾರ ಮಕ್ಕಳಾಗಿದ್ರು ಅಂದ್ರ ವಿನಯಾದಿತ್ಯನ ಮಕ್ಕಳಾಗಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಕುಂಕುಮದೇವಿ ಏನ್ ಮಾಡ್ತಾಳಂದ್ರೆ ಆ ಕುಂಕುಮದೇವಿಯನ್ನ ಕೊಟ್ಟು ಯಾರಿಗ್ ಮದುವೆ ಮಾಡಿದ್ದ ಅಂದ್ರೆ ವಿನಯಾದಿತ್ಯ ಅಳುಪರ ಅರಸ ಚಿತ್ರವಾಣನೆ ಕೊಟ್ಟು ಮದುವೆ ಮಾಡಿದ್ರು. ಆದ್ರೂ ಆಕೆ ಒಳ್ಳೆ ಏನ್ ಮಾಡಿದ್ರು ಅಂದ್ರೆ ಕುಂಕುಮಾದೇವಿ ಒಂದು ಜಿನಾಲಯ ಬಸಿದಿಯನ್ನ ಲಕ್ಷ್ಮೇಶ್ವರದ ಅಣೆ ಸಜ್ಜೆಯಲ್ಲಿ ನಿರ್ಮಾಣ ಮಾಡಿದ್ರು ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಈತನ ಸಹೋದರಿ ಅದನ್ನೆಲ್ಲ ಅಂದ್ರೆ ಕುಂಕುಮಾದೇವಿ ವಿಜಯಾದಿತ್ಯನ ಸಹೋದರಿಯಾಗಿದ್ರು. ಹೀಗೆ ಆಡಳಿತವನ್ನು ಯಾರು ಮಾಡ್ತಾ ಇದ್ದಾರ? ವಿಜಯಾದಿತ್ಯ ಆಡಳಿತವನ್ನು ಮಾಡ್ತಾ ಇದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇನ್ನು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ಇಷ್ಟೆಲ್ಲ ನಾನು ಡಿಟೇಲ್ ಆಗಿ ಸ್ಲೋ ಆಗಿ ಹೇಳ್ತಾ ಹೋಗಿದ್ದೀನಿ. ತಾವೆಲ್ಲ ಅದನ್ನ ವರ್ತನೆ ಅಂದ್ರೆ ತಾವೆಲ್ಲ ಅದನ್ನ ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡಿದ್ದೀರಿ. ನಿಮ್ಗೆ ಸಾಧ್ಯ ಆದಷ್ಟು ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡೆಪ್ತ್ ಆಗಿನೇ ಹೇಳ್ತಾ ಹೋಗಿದ್ದೀನಿ. ತಾವು ಯಾರು ಅದನ್ನ ಇಲ್ಲಿವರೆಗೆ ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಮತ್ತು ಅದರ ಬೆಲ್ ಐಕನ್ ಬಟನ್ ನೋಡೋದ್ರೊಂದಿಗೆ ಮತ್ತು ಅನೇಕ ನಿಮ್ಮ ಫ್ರೆಂಡ್ಸಿಗೆ ನಿಮಗಿಷ್ಟ ಆದಲ್ಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನನಗೆ ಪ್ರೇರಣೆ ಕೊಡಬೇಕಂತಕ್ಕಂಥದನ್ನ ಹೇಳ್ತಾ, ನೀವು ಎಷ್ಟು ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ನಾನು ಇನ್ನಷ್ಟು ವಿಷಯನ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ ಅಂತಕ್ಕಂಥದನ್ನ ಹೇಳಿ ನಾನು ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.